ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಕಾಡೆಮಿ ಕನ್ನಡ. ಇವತ್ತಿನ ದಿನ ನಾವು ಪ್ರಮುಖ ದಿನಾಚರಣೆಗಳನ್ನು ನೋಡ್ಕೋತ ಹೋಗೋಣ. ನಾವು ಆಚರಿಸುವಂಥ ಪ್ರಮುಖ ದಿನಾಚರಣೆಗಳ ಬಗ್ಗೆ ಇವತ್ತು ಹೇಳೋಣ. ಮೊದಲನೇದಾಗಿ ಜನವರಿ 3 ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನವನ್ನು ಆಚರಿಸ್ತೇವೆ. ನೆಕ್ಸ್ಟ್ ಜನವರಿ 4 ವಿಶ್ವ ಬ್ರೈಲ್ ದಿನವನ್ನು ಆಚರಿಸ್ತೇವೆ. ನೆಕ್ಸ್ಟ್ ನೋಡೋದಾದರೆ ಜನವರಿ 5 ರಾಷ್ಟ್ರೀಯ ಪಕ್ಷಿಗಳ ದಿನವನ್ನು ಆಚರಿಸಲಾಗುತ್ತೆ. ಹಾಗೆ ಜನವರಿ 9 ಭಾರತೀಯ ಪ್ರವಾಸಿ ದಿನವನ್ನು ಆಚರಿಸಲಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಜನವರಿ 12 ರಾಷ್ಟ್ರೀಯ ಯುವಕರ ದಿನ ಅಂತ ಆಚರಿಸ್ತೇವೆ. ಹಾಗೆ ಜನವರಿ 15 ಭಾರತೀಯ ಸೇನಾ ದಿನ ಅಂತ ಆಚರಿಸಲಾಗುತ್ತೆ. ಹಾಗೆ ನೆಕ್ಸ್ಟ್ ನೋಡಿದರೆ ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಆಚರಿಸಲಾಗುತ್ತೆ. ಜನವರಿ 25 ರಾಷ್ಟ್ರೀಯ ಮತದಾರ ದಿನ ಅಂತ ಆಚರಿಸಲಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಜನವರಿ 26 ಗಣರಾಜ್ಯೋತ್ಸವ ದಿನವನ್ನು ಆಚರಿಸಲಾಗುತ್ತೆ. ಜನವರಿ 30 ಹುತಾತ್ಮ ದಿನ ಮತ್ತು ಸರ್ವೋದಯ ದಿನ ಅಂತ ಆಚರಣೆ ಮಾಡುತ್ತೇವೆ. ನೆಕ್ಸ್ಟು ಫೆಬ್ರವರಿ 2 ವಿಶ್ವ ಜೌಗು ದಿನ ಅಂತ ಆಚರಿಸಲಾಗುತ್ತೆ. ಹಾಗೆ ಫೆಬ್ರವರಿ 4 ವಿಶ್ವ ಕ್ಯಾನ್ಸರ್ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟು ಫೆಬ್ರವರಿ 13 ವಿಶ್ವ ರೇಡಿಯೋ ದಿನ ಅಂತ ಆಚರಿಸಲಾಗುತ್ತೆ. ಹಾಗೆ ಫೆಬ್ರವರಿ 14 ಪ್ರೇಮಿಗಳ ದಿನ ಅಂತ ಆಚರಿಸಲಾಗುತ್ತೆ. ಈ ದಿನ ಗೌರ್ಮೆಂಟನ್ನೇ ರಿಜಿಸ್ಟರ್ ಮಾಡಿದ್ದು, ಹಾಗೆ ಯಾರೂ ತಪ್ಪಾಗಿ ತಿಳ್ಕೊಬಾರ್ದು. ನೆಕ್ಸ್ಟ್ ನೋಡೋದಾದರೆ ಫೆಬ್ರವರಿ 20 ವಿಶ್ವ ಸಾಮಾಜಿಕ ನ್ಯಾಯ ದಿನ ಅಂತ ಆಚರಿಸಲಾಗುತ್ತೆ. ಹಾಗೆ ಫೆಬ್ರವರಿ 21 ವಿಶ್ವ ಮಾತೃಭಾಷಾ ದಿನ ಅಂತ ಆಚರಿಸಲಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಫೆಬ್ರವರಿ 24 ಕೇಂದ್ರೀಯ ಸುಂಕ ದಿನ ಅಂತ ಆಚರಿಸಲಾಗುತ್ತೆ. ಹಾಗೆ ಫೆಬ್ರವರಿ 25 ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನ ಅಂತ ಆಚರಿಸಲಾಗುತ್ತೆ. ನೆಕ್ಸ್ಟು ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಿಸಲಾಗುತ್ತೆ. ಹಾಗೆ ಫೆಬ್ರವರಿ 29 ಮೊರಾರ್ಜಿ ದೇಸಾಯಿ ಅವರ ಜನ್ಮದಿನವನ್ನು ಆಚರಿಸಲಾಗುತ್ತೆ. ನೆಕ್ಸ್ಟ್ ಮಾರ್ಚ್ 3 ವಿಶ್ವ ವನ್ಯಜೀವಿ ದಿನ ಹಾಗೂ ರಾಷ್ಟ್ರೀಯ ರಕ್ಷಣಾ ದಿನ ಅಂತ ಆಚರಿಸಲಾಗುತ್ತೆ. ಹಾಗೆ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಹಾಗೆ ಮಾರ್ಚ್ 15 ಅಂತಾರಾಷ್ಟ್ರೀಯ ಗ್ರಾಹಕ ದಿನ ಅಂತ ಆಚರಿಸಲಾಗುತ್ತೆ. ಹಾಗೆ ಮಾರ್ಚ್ 20 ವಿಶ್ವ ಸಂತೋಷ ದಿನ ಅಂತ ಆಚರಿಸಲಾಗುತ್ತೆ. ಹಾಗೆ ಮಾರ್ಚ್ 21 ವಿಶ್ವ ಅರಣ್ಯ ದಿನ ಅಂತ ಆಚರಿಸಲಾಗುತ್ತೆ. ಮಾರ್ಚ್ 22 ವಿಶ್ವ ಜಲ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಹಾಗೆ ಮಾರ್ಚ್ 23 ವಿಶ್ವ ಹವಾಮಾನ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಮಾರ್ಚ್ 24 ವಿಶ್ವ ಕ್ಷಯರೋಗ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟು ಏಪ್ರಿಲ್ 2 ಪೊಲೀಸ್ ಧ್ವಜ ದಿನ ಅಂತ ಆಚರಿಸಲಾಗುತ್ತೆ. ಏಪ್ರಿಲ್ 5 ರಾಷ್ಟ್ರೀಯ ಸಾಗರ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಹಾಗೆ ನೆಕ್ಸ್ಟ್ ನೋಡಿದ್ರೆ ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಹಾಗೆ ಏಪ್ರಿಲ್ 14 ವಿಶ್ವ ಜ್ಞಾನ ದಿನ ಅಂತ ಆಚರಿಸಲಾಗುತ್ತೆ. ನೆಕ್ಸ್ಟು ಏಪ್ರಿಲ್ 18 ವಿಶ್ವ ಪರಂಪರೆಯ ದಿನ ಅಂತ ಆಚರಿಸಲಾಗುತ್ತೆ. ಹಾಗೆ ಏಪ್ರಿಲ್ 21 ನಾಗರಿಕ ಸೇವಾ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಹಾಗೆ ಏಪ್ರಿಲ್ 22 ವಿಶ್ವ ಭೂ ದಿನ ಅಂತ ಆಚರಿಸಲಾಗುತ್ತೆ. ಏಪ್ರಿಲ್ 23 ವಿಶ್ವ ಪುಸ್ತಕ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಹಾಗೆ ನೆಕ್ಸ್ಟ್ ಏಪ್ರಿಲ್ 24 ರಾಷ್ಟ್ರೀಯ ಪಂಚಾಯತ್ ದಿನ ಅಂತ ಆಚರಿಸಲಾಗುತ್ತೆ. ಏಪ್ರಿಲ್ 25 ವಿಶ್ವ ಮಲೇರಿಯಾ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟು ಏಪ್ರಿಲ್ 30 ವಿಶ್ವ ಬಾಲಕಾರ್ಮಿಕ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಅದೇ ಮೇ 1 ಕಾರ್ಮಿಕರ ದಿನಾಚರಣೆ ಅಂತ ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟು ಮೇ 8 ವಿಶ್ವ ರೆಡ್ ಕ್ರಾಸ್ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಮೇ 11 ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಮೇ 12 ವಿಶ್ವ ದಾದಿಯರ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಮೇ 15 ವಿಶ್ವ ಕುಟುಂಬ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಮೇ 31 ವಿಶ್ವ ತಂಬಾಕು ರಹಿತ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಜೂನ್ 1 ಅಂತಾರಾಷ್ಟ್ರೀಯ ಮಕ್ಕಳ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟು ಜೂನ್ 5 ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಜೂನ್ 14 ವಿಶ್ವ ರಕ್ತದಾನಿಗಳ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಹಾಗೆ ಜೂನ್ 21 ವಿಶ್ವ ಯೋಗ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಜೂನ್ 26 ಅಂತಾರಾಷ್ಟ್ರೀಯ ಮಾದಕ ವ್ಯಸನ ವಿರೋಧ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಹಾಗೆ ನೆಕ್ಸ್ಟ್ ನೋಡಿದರೆ ಜೂನ್ 29 ಅಂತಾರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಹಾಗೆ ಜುಲೈ 1 ವೈದ್ಯರ ದಿನ, GST ದಿನ ಹಾಗೂ ಕನ್ನಡ ಪತ್ರಿಕೆಯ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಜುಲೈ 11 ವಿಶ್ವ ಜನಸಂಖ್ಯಾ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಜುಲೈ 18 ನೆಲ್ಸನ್ ಮಂಡೇಲಾ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ. ಹಾಗೆ ಜುಲೈ 26 ಕಾರ್ಗಿಲ್ ವಿಜಯೋತ್ಸವ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಜುಲೈ 28 ಹೆಪಟೈಟಿಸ್ ದಿನ ಮತ್ತು ವಿಶ್ವ ನಿಸರ್ಗ ಸಂರಕ್ಷಣೆ ದಿನ ಅಂತ ಆಚರಣೆ ಮಾಡಲಾಗುತ್ತೆ.
ಹಾಗೆ ಜುಲೈ 29 ವಿಶ್ವ ಹುಲಿ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಆಗಸ್ಟ್ 6ರಂದು ಹಿರೋಶಿಮಾ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಹಾಗೆ ಆಗಸ್ಟ್ 9ರಂದು ನಾಗಸಾಕಿ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಹಾಗೆ ಆಗಸ್ಟ್ 12ರಂದು ವಿಶ್ವ ಯುವ ದಿನ ಮತ್ತು ವಿಶ್ವ ಆನೆ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ಅಂತ ಆಚರಣೆ ಮಾಡಲಾಗುತ್ತೆ. ಆಗಸ್ಟ್ 20 ರಾಷ್ಟ್ರೀಯ ಸದ್ಭಾವನಾ ದಿನ ಅಂತ ಆಚರಿಸಲಾಗುತ್ತೆ. ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಿಸಲಾಗುತ್ತೆ. ಸೆಪ್ಟೆಂಬರ್ 5 ಶಿಕ್ಷಕರ ದಿನ ಅಂತ ಆಚರಿಸಲಾಗುತ್ತೆ. ಹಾಗೆ ಸೆಪ್ಟೆಂಬರ್ 8 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅಂತ ಆಚರಿಸಲಾಗುತ್ತೆ. ಸೆಪ್ಟೆಂಬರ್ 15 ಇಂಜಿನಿಯರ್ ದಿನ ಮತ್ತು ವಿಶ್ವ ಪ್ರಜಾಪ್ರಭುತ್ವ ದಿನ ಅಂತ ಆಚರಿಸಲಾಗುತ್ತೆ. ನೆಕ್ಸ್ಟು ಸೆಪ್ಟೆಂಬರ್ 16 ವಿಶ್ವ ಓಜೋನ್ ದಿನ ಅಂತ ಆಚರಿಸಲಾಗುತ್ತೆ. ಸೆಪ್ಟೆಂಬರ್ 21 ವಿಶ್ವ ಶಾಂತಿ ಮತ್ತು ಶೂನ್ಯ ಹೊರಸೂಸುವಿಕೆ ದಿನ ಅಂತ ಆಚರಿಸಲಾಗುತ್ತೆ. ಸೆಪ್ಟೆಂಬರ್ 26 ವಿಶ್ವ ಪರಿಸರ ಆರೋಗ್ಯ ದಿನ ಅಂತ ಆಚರಿಸಲಾಗುತ್ತೆ. ಸೆಪ್ಟೆಂಬರ್ 27 ವಿಶ್ವ ಪ್ರವಾಸೋದ್ಯಮ ದಿನ ಅಂತ ಆಚರಿಸಲಾಗುತ್ತೆ. ನೆಕ್ಸ್ಟ್ ನೋಡಿದರೆ ಸೆಪ್ಟೆಂಬರ್ 29 ವಿಶ್ವ ಹೃದಯ ದಿನ. ಹಾಗೆ ಅಕ್ಟೋಬರ್ 1 UPSC ದಿನ ಮತ್ತು ವೃದ್ಧರ ದಿನ ಅಂತ ಆಚರಿಸಲಾಗುತ್ತೆ. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಮತ್ತು ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಆಚರಿಸಲಾಗುತ್ತೆ. ಅಕ್ಟೋಬರ್ 5ರಂದು ವಿಶ್ವ ಗ್ರಾಹಕರ ದಿನ ಮತ್ತು ವಿಶ್ವ ಶಿಕ್ಷಕರ ದಿನ ಅಂತ ಆಚರಿಸಲಾಗುತ್ತೆ. ಅಕ್ಟೋಬರ್ 8 ವಾಯುಪಡೆ ದಿನ ಅಂತ ಆಚರಿಸಲಾಗುತ್ತೆ. ಹಾಗೆ ಅಕ್ಟೋಬರ್ 9 ವಿಶ್ವ ಅಂಚೆ ದಿನ ಅಂತ ಆಚರಿಸುತ್ತಾರೆ. ಹಾಗೆ ಅಕ್ಟೋಬರ್ 11 ವಿಶ್ವ ಹೆಣ್ಣು ಮಕ್ಕಳ ದಿನ ಅಂತ ಆಚರಿಸಲಾಗುತ್ತೆ. ಅಕ್ಟೋಬರ್ 15 ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನ ಅಂತ ಆಚರಿಸಲಾಗುತ್ತೆ. ಅಕ್ಟೋಬರ್ 16 ವಿಶ್ವ ಆಹಾರ ದಿನ ಅಂತ ಆಚರಿಸಲಾಗುತ್ತೆ. ಅಕ್ಟೋಬರ್ 21 ಪೊಲೀಸ್ ಹುತಾತ್ಮ ದಿನ ಮತ್ತು ರಾಷ್ಟ್ರೀಯ ಪೊಲೀಸ್ ದಿನ ಅಂತ ಆಚರಿಸಲಾಗುತ್ತೆ. ನೆಕ್ಸ್ಟ್ ನೋಡಿದ್ರೆ ಅಕ್ಟೋಬರ್ 24 ವಿಶ್ವಸಂಸ್ಥೆಯ ದಿನ ಮತ್ತು ವಿಶ್ವ ಪೋಲಿಯೋ ದಿನ ಅಂತ ಆಚರಿಸಲಾಗುತ್ತೆ. ಅಕ್ಟೋಬರ್ 31 ವಿಶ್ವ ಏಕತಾ ದಿನ ಅಂತ ಆಚರಿಸಲಾಗುತ್ತೆ. ಹಾಗೆ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ಅಂತ ಆಚರಿಸಲಾಗುತ್ತೆ. ನವೆಂಬರ್ 5ರಂದು ವಿಶ್ವ ಸುನಾಮಿ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ನವೆಂಬರ್ 8 ಅಂತಾರಾಷ್ಟ್ರೀಯ ವಿಕಿರಣ ಶಾಸ್ತ್ರ ದಿನ ಅಂತ ಆಚರಿಸಲಾಗುತ್ತೆ. ನವೆಂಬರ್ 11 ರಾಷ್ಟ್ರೀಯ ಶಿಕ್ಷಣ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ನವೆಂಬರ್ 14 ಮಕ್ಕಳ ದಿನಾಚರಣೆ ಹಾಗೂ ಡಯಾಬಿಟಿಸ್ ದಿನ ಅಂತ ಆಚರಿಸಲಾಗುತ್ತೆ. ನವೆಂಬರ್ 26 ಭಾರತ ಸಂವಿಧಾನ ದಿನಾಚರಣೆ ಅಂತ ಆಚರಿಸಲಾಗುತ್ತೆ. ಹಾಗೆ ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ ಅಂತ ಆಚರಿಸಲಾಗುತ್ತೆ. ಡಿಸೆಂಬರ್ 2 ವಿಶ್ವ ಕಂಪ್ಯೂಟರ್ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಹಾಗೆ ಡಿಸೆಂಬರ್ 3 ವಕೀಲರ ದಿನ ಅಂತ ಆಚರಿಸಲಾಗುತ್ತೆ. ಡಿಸೆಂಬರ್ 4ರಂದು ನೌಕಾಪಡೆಯ ದಿನ ಅಂತ ಆಚರಿಸಲಾಗುತ್ತೆ. ಹಾಗೆ ಡಿಸೆಂಬರ್ 5ರಂದು ವಿಶ್ವ ಮಣ್ಣಿನ ದಿನ ಅಂತ ಆಚರಿಸಲಾಗುತ್ತೆ. ಡಿಸೆಂಬರ್ 9ಕ್ಕೆ ಭ್ರಷ್ಟಾಚಾರ ರಹಿತ ದಿನ ಅಂತ ಆಚರಿಸಲಾಗುತ್ತೆ. ಡಿಸೆಂಬರ್ 10 ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ಅಂತ ಆಚರಿಸಲಾಗುತ್ತೆ. ಡಿಸೆಂಬರ್ 18 ಅಲ್ಪಸಂಖ್ಯಾತರ ದಿನ ಅಂತ ಆಚರಿಸಲಾಗುತ್ತೆ. ಡಿಸೆಂಬರ್ 22 ರಾಷ್ಟ್ರೀಯ ಗಣಿತ ದಿನ ಅಂತ ಆಚರಿಸಲಾಗುತ್ತೆ. ಹಾಗೆ ಡಿಸೆಂಬರ್ 23 ರೈತರ ದಿನಾಚರಣೆ ಅಂತ ಆಚರಣೆ ಮಾಡಲಾಗುತ್ತೆ. ಹಾಗೆ ಡಿಸೆಂಬರ್ 25ರಂದು ಉತ್ತಮ ಆಡಳಿತದ ದಿನ ಅಂತ ಆಚರಿಸಲಾಗುತ್ತೆ. ಡಿಸೆಂಬರ್ 29 ವಿಶ್ವ ಮಾನವ ದಿನ ಅಂತ ಆಚರಿಸಲಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾವ ದಿನಗಳು ಉಳಿದಾವೆ ಹಾಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.